ಈಗಳಲ್ಲೇ ಪಾಪ ದಿಲೀಪ ನನ್ನ ಮಾತು ಕೇಳಲಿ. ವಾ ಒಳ್ಳೆ ಚಾನ್ಸು. ಹೆಂಗ ನಿಮ್ಮಮ್ಮ ನಿಮ್ಮಪ್ಪ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ಟಿದ್ರು. ಇವಾಗ ಹೆಂಗ ಒಪ್ಕೊಂಡ್ಬಿಟ್ಟು ನೀನು ಇಷ್ಟ ದಿವಸ ಅವರಿಗೋಸ್ಕರ ನೀ ಎದ್ರಕೊಂಡು ಅಲ್ಲಿ ಇಲ್ಲಿ ಉಳ್ಕೊಂಡ್ತಿದ್ದೆ. ಈಗ ನಿಮ್ಮ ಅಮ್ಮ ನನಗೆ ಹೇಳ್ ಕಳ್ಸೈತೆ ನನ್ನ ಮಗಂಗೆ ಕರ್ಕೊಂಬ ಗಿರ್ಜಿ, ನಾನೇ ಹೇಳ್ದೆ ಅಂತ ಹೇಳು ಅಂತಾನೆ ಹೇಳೈತೆ. ಒಳ್ಳೆ ಚಾನ್ಸು, ಚಾನ್ಸ್ ಮಿಸ್ ಮಾಡ್ಕೋಬೇಡ. ನೋಡುವ ಚೆನ್ನಾಗಿರ್ಬೋದು. ವಾ ನಿಂದೆ ಮನೆ ಆಸ್ತಿ ಪಾಸ್ತಿ ಹೊಲ ಗದ್ದೆ ತೋಟ ಕಾರು ಎಲ್ಲ ನಿಂದೆ. ವಾ ಎಲ್ಲೂ ಹೋಗಂಗಿಲ್ಲ, ಎಲ್ಲೂ ಅಯ್ಯೋ ಅನ್ನಂಗಿಲ್ಲ, ಏನಿಲ್ಲ. ಆರಾಮಾಗಿ ಒಂದ್ ಕೆಲಸ ಮಾಡಂಗೂ ಇಲ್ಲ, ಏನಿಲ್ಲ. ಆರಾಮಾಗಿ ನೆಮ್ಮದಿಯಾಗಿರ್ಬೋದು ನಿಮ್ಮಲ್ಲಿ. ಇಲ್ಲಾಂದ್ರೆ ಈಗ ನೋಡು ಶಶಿಗ್ ಸಾಕ್ಬೇಕಾ ನೀನು? ಶಶಿಗ್ ಸಾಕೋದಕ್ಕೆ ನೀನು ಕೆಲ್ಸಕ್ಕೆ ಹೋಗ್ಲೇಬೇಕು, ಅಯ್ಯೋ ಅನ್ಬೇಕು. ಅಲ್ಲಂದ್ರೆ ನಿನ್ಗೆ ಯಾವ್ದಕ್ಕೂ ಏನು ಭಯ ಇರಲ್ಲ. ಗಂಡ ಹೆಂಡತಿ ನೆಮ್ಮದಿಯಾಗಿರ್ತೀರ ನೋಡ್ರಿ. ವಾ ನನ್ಗೇನಪ್ಪ, ನಾನು ಹೇಳ್ತಿದ್ದೀನಿ ನಿನ್ನ ಒಳ್ಳೇದಕ್ಕನೆ. ಮಿಕ್ಕಿದ್ದು ನೀನ್ ಇಷ್ಟ ನೋಡು ಏನ್ ಮಾಡ್ತೀಯ ಅಂತ. ಶಶಿ ಶಶಿ ಏನೇ ಮಾಡೋದು ಇವಾಗ? ಗಿರ್ಜಕ್ಕ ನೋಡಿರೆ ಹಿಂಗಂತ ಹೇಳ್ತೈತೆ, ಅಮ್ಮನೇ ಹೇಳ್ ಕಳ್ಸಿದ್ದು ಬಾರ್ಲ ಪಾಪ ಮನೆಗೆ ಅಂತ. ಏನ್ ಮಾಡದೆ ಶಶಿ ಇವಾಗ? ಹೋಗನ ಬ್ಯಾಡ್ವಾ? ಹೋದ್ರೆ ನೀನು ಒಂಥರ ಚೆನ್ನಾಗಿರುತ್ತೆ ಕಣೆ ಶಶಿ. ನಮ್ಮನೆ ಆರಾಮಾಗಿ ಹಂಗ ಯಾರ ಹತ್ರನು ಏನು ಅನ್ನಿಸ್ಕೊಂಡಂಗೂ ಇಲ್ಲ, ಏನಿಲ್ಲ. ಎಲ್ಲೂ ಕೆಲ್ಸಕ್ಕೂ ಹೋಗಂಗಿರಲ್ಲ, ಏನಿಲ್ಲ. ಯಾವುದಕ್ಕೂ ಅಯ್ಯೋ ಅನ್ನಂಗೇನು ಇರಲ್ಲ ಕಣೆ ಶಶಿ. ನೆಮ್ಮದಿಯಾಗಿ ಇದ್ಬಿಡ್ಬೋದು ನಮ್ಮಲ್ಲಿ ನಾವು. ಏನ್ ಮಾಡಿ ಹೇಳು, ನೀನ್ ಹೆಂಗ್ ಹೇಳ್ತೀಯೋ ಹಂಗೆ. ಅಲ್ಲ ದಿಲೀಪ, ನನ್ಗೂನು ಅಲ್ಲೇ ಇರ್ಬೇಕಂತಾನೆ ಆಸೆ. ನಾನು ಯಾಕೆ ಹೇಳು, ನಿಮ್ಮನೆಗೆ ಮೊದ್ಲು ಕರ್ಕೊಂಡು ಹೋಗಿದ್ದು ಅದಕ್ಕೋಸ್ಕರನೇ ಅಲ್ವಾ? ಆದ್ರೆ ನಿಮ್ಮ ಅಪ್ಪ ಅಮ್ಮನೆ ವಾಪಸ್ ಕಳಿಸ್ಬಿಟ್ರಲ್ಲ. ಅಲ್ಲ ಗಿರೀಶ, ನನ್ಗೆ ಯಾಕೆ ಅನುಮಾನ ಬರ್ತೈತೆ. ಈ ಗಿರ್ಜಕ್ಕ ಹೇಳ್ತಿರೋದು ನಿಜಾನ ಸುಳ್ಳ ಯಾರಿಗ್ ಗೊತ್ತು? ಅಕಸ್ಮಾತ್ ಏನಾದ್ರು ನಾವು ಇಲ್ಲಿ ಮನೆ ಬಿಟ್ಟು ಹೋಗ್ಬಿಡೋದು, ಅಲ್ಲಿ ನಿಮ್ಮಮ್ಮ ನಾನು ಹೇಳೇ ಇಲ್ಲ, ಯಾರು ಹೇಳಿದ್ದು ನಿಮ್ಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ನಾವೇನ್ ಮಾಡೋಣ? ಎಲ್ಲೂ ಇಲ್ದಂಗೆ ತಿರ್ಗಾ ಇಲ್ಲೂ ಕರ್ಕೊಂಡ್ ಬಂದಿದಾರ ಪಾಪ. ಇಲ್ಲೂ ನಮ್ಗೆ ಜಾಗ ಇಲ್ದಂಗೆ, ಅಲ್ಲೂ ಜಾಗ ಇಲ್ದಂಗೆ, ಮತ್ತೆ ಎಲ್ಲೋಗಣ? ಏನ್ ಆಟ ಆಡ್ತಿದ್ಯಾ ನೀನು? ಮೊದ್ಲು ನಿಮ್ಮ ಅಮ್ಮನ ಹತ್ರ ನೀನ್ ಮಾತಾಡ್ಬಿಟ್ಟು ನಿಮ್ಮ ಅಮ್ಮನೇ ಕರಿತಿದಾರ ನಿಜಾನ ಸುಳ್ಳ ಅಂತ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊ. ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಆಮೇಲಿಂದ ಹೋದ್ರೆ ಆಗುತ್ತೆ. ಇಲ್ಲಿ ಯಾರು ಇರ್ತಾರೆ? ನನ್ಗೂನು ಇಲ್ಲಿ ಇರೋದಕ್ಕೇನು ಇಷ್ಟ ಇಲ್ಲ. ಅಲ್ಲಂದ್ರೆ ನಿಮ್ಮನೆ ಬಿಲ್ಡಿಂಗ್ ಮನೆ ಚೆನ್ನಾಗಿರ್ಬೋದು ಆರಾಮಾಗಿ. ನಮ್ಗೆ ಯಾವ್ದಕ್ಕೂ ಏನು ಭಯ ಪಡೋದಿಲ್ಲ. ಆರಾಮಾಗಿ ಕಾರಲ್ಲಿ ಓಡಾಡ್ಕೊಂಡು ತೋಟ ಹೊಲ ಗದ್ದೆಲೆಲ್ಲ ಆರಾಮಾಗಿದ್ದು ಮನೇನ ಏನ್ ಬೇಕು ತರ್ಸ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದು. ನೀನೇ ಯೋಚನೆ ಮಾಡು. ಉಕಣೆ ಶಶಿ, ನೀನ್ ಹೇಳಿದ್ ಮಾತ್ರ 100ಕ್ಕೆ 100 ಸತ್ಯ. ಹೋಗೋದೇನೋ ಹೋಗ್ಬೋದು, ಮತ್ತೆ ಬೀದಿಗೆ ಬಂದ್ಬಿಡ್ತೀವಿ, ಮತ್ತೆ ಎತ್ಲಾಗೂ ಇಲ್ದಂಗೆ. ಇಲ್ಲೂ ಬಿಟ್ಟು ಹೋಗೋದು, ಅಲ್ಲೂ ಮತ್ತೆ ಅಮ್ಮ ಒಳಗಡೆ ಕರ್ಕೊಳ್ಳಿಲ್ಲ ಅಂದ್ರೆ ಮನೆ ಒಳಗಡೆ ಮತ್ತೆ ಏನ್ ಮಾಡೋಣ? ಈ ಗಿರ್ಜಕ ಏನ್ ಸುಳ್ಳು ಹೇಳ್ತೈತೋ ನಿಜ ಹೇಳ್ತೈತೋ ಒಂದು ಗೊತ್ತಿಲ್ಲ. ಮೊದ್ಲು ಅಮ್ಮಂಗೆ ಫೋನ್ ಮಾಡ್ಕೊಡು ಅಂತ ಹೇಳ್ತೀನಿ. ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ಕೊಂಡೇನೆ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಅಮ್ಮ ಏನಾರು ಚೆನ್ನಾಗಿ ಮಾತಾಡಿಸಿ ಬಾರ್ಲ ಪಾಪ ಅಂತ ಕರೆದ್ರೆ ಮಾತ್ರ ಹೋಗೋಣ. ಇಲ್ಲ ಅಂದ್ರೆ ಇಲ್ಲೇ ಇದ್ಬಿಡಂಗ್ ಕಣೆ ಶಶಿ. ಮತ್ತೆ ಎಲ್ಲೂ ಇಲ್ದಂಗೆ ಮತ್ತೆ ಜಾಗ ಇಲ್ದಂಗೆ ಮತ್ತೆ ಬೀದಿಗೆ ಬಂದ್ಬಿಡ್ತೀವಿ ನಾವಿಬ್ರು. ಮತ್ತೆ ಯಪ್ಪ 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 ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗುತ್ತೆ. ಅಲ್ಲ ಏನ್ ಹೇಳಿದ್ರು ಈ ನನ್ನ ಮಗ ಇವನು ದಿಲೀಪ, ಇವನು ಮಾತೇ ಕೇಳ್ತಿಲ್ವಲ್ಲ ಇವನು. ಇಬ್ರು ಗುಸು ಗುಸು ಪಿಸು ಪಿಸ ಗುಸು ಗುಸು ಪಿಸು ಪಿಸು ಅಂತ ಏನ್ ಅವಾಗ್ಲಿಂದ ಮಾತಾಡ್ತಾನೆ ಇದಾರೆ. ಪರವಾಗಿಲ್ಲ ಇವನು ದಿಲೀಪ ಬಾಳ ಇದಾನೆ. ಏನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ ನಾನು. ನೋಡಿ ಯಾರಿಗೂ ಗೊತ್ತಿಲ್ದಂಗ್ ಮದ್ವೆನೂ ಆಗ್ಬಿಟ್ಟು ಹೆಂಗ್ ಮಾತಾಡ್ತಿದ್ದಾನಂತ. ಬಾಳ ದಡ್ಡ ಹುಡ್ಗ ಸುಮ್ನೆ ಏನು ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರ್ಗಾಡ್ಕೊಂಡಿದ್ದ ಅಂತ ನಾವ್ ಅನ್ಕೊಂಡಿದ್ದು. ಬಲ್ ನನ್ ಮಗ ಇದ್ದಾನೆ ಇವನು. ಬಾಬಾ ನಾನು ಎಷ್ಟು ಹೇಳಿದ್ರು ಮಾತು ಕೇಳ್ತಿದ್ದಾನೆ ನೋಡು. ಬಿಟ್ಟು ಹೋಗ್ಬಿಡೋಣ ಅತ್ಲಾಗಿ ನನ್ಗೇನಾಗ್ಬೇಕಾಯ್ತಂತ ಹೇಳಿದ್ರೆ ಅಮ್ಮಾರ ಬೇರೆ ಏನಾದ್ರು ಮಾಡ್ಬಿಟ್ಟು ಕರ್ಕೊಂಬಾರೆ ಗಿರ್ಜಿ, ನಿನ್ ದಮ್ಮಯ್ಯ ಅಂತೀನಿ, ನಿನ್ ಏನ್ ಬೇಕೋ ನಾನ್ ಸಹಾಯ ಮಾಡ್ತೀನಿ, ನೀನ್ ಕೇಳಿದ್ದೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಇವ್ರಿಗೆ ಏನಾದ್ರು ಮಾಡ್ಬಿಟ್ಟು ಇಲ್ಲಿಂದ ಸುಳ್ಳಾದ್ರೂ ಆಗ್ಲಿ ಸತ್ಯನಾದ್ರೂ ಆಗ್ಲಿ ಏನಾದ್ರೂ ಮಾಡ್ಬಿಟ್ಟು ಹೊತ್ನಲ್ಲಿ ಮೈಂಡ್ ಎಲ್ಲ ವಾಶ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಲೇಬೇಕು. ಇಲ್ಲ ಅಂದ್ರೆ ಸರಿ ಆಗಲ್ಲ. ಬಂದಿದ್ ಕೆಲ್ಸ ಎಡವಟ್ಟಾಗಿ ಹೋಗ್ಬಿಡುತ್ತೆ ಮತ್ತೆ. ಇದೇ ಪಾಪ ದಿಲೀಪ, ಲೇ ದಿಲೀಪ, ಯಾಕೋ ಇಬ್ರು ಗಂಡ ಹೆಂಡತಿ ಏನೋ ಗುಸ್ ಗುಸು ಪಿಸ್ ಪಿಸು ಅಂತ ಮಾತಾಡ್ತಿದ್ದೀರಾ? ಯಾಕ್ರೋ ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಅಯ್ಯೋ ಅಲ್ಲ ಕಣ್ರಪ್ಪ, ನಿಮ್ ಮನೆಗ್ ನೀವು ಬರ್ರಿ ಬಿಡ್ಲಿ ಇಲ್ಲ ಇಲ್ಲೇ ಇರ್ರಿ, ನನ್ಗೇನು ಏನ್ ಚಿಂತೆ ಇಲ್ಲ ಕಣ್ರಪ್ಪ. ಏನಂದ್ರೆ ನಿಮ್ಗೆ ಪಾಪ ಸಹಾಯ ಆಗ್ಲಿ, ನಿಮ್ಮಮ್ಮ ಹೇಳ್ತಲ್ಲ ಹೇಳ್ಕೊಟ್ಟು ಕಳಿಸ್ತಲ್ಲ ಅತ್ಲಾಗಿ ಬಂದು ಅವ್ರ ಮನೇಲಿ ನೆಮ್ಮದಿ ಆಗಿರ್ಲಿ ಅತ್ಲಾಗಿ. ಪಾಪ ನಮ್ ದಿಲೀಪ ಮೊದ್ಲು ನಾನು ಎಲ್ಲೂ ಕೆಲ್ಸಕ್ಕೆ ಹೋದವನಲ್ಲ, ಅವನು ಕೂಲಿ ನಾಲಿ ಕೆಲಸ ಮಾಡಿದವನಲ್ಲ ಪಾಪ. ಆರಾಮಾಗಿ ನೆಮ್ಮದಿಯಾಗಿ ಅಪ್ಪ ಅಮ್ಮ ತಗೊಂಬಂದು ಹಾಕಿದ್ದು ನೆಮ್ಮದಿಯಾಗಿ ಊಟ ಗೀಟ ಮಾಡ್ಕೊಂಡು ಕಾರಲ್ಲೆಲ್ಲ ಓಡಾಡ್ಕೊಂಡು ಚೆನ್ನಾಗಿದ್ದದ್ ಮನೆ ಹುಡುಗ ಅವನು. ಪಾಪ ಎಲ್ಲಿ ಹೋಗ್ತಾನೆ ಏನೋ ಅಂತ ನಾನು ಪಾಪ ಒಳ್ಳೇದಾಗ್ಲಿ ನಮ್ ಗಿರೀಶಂಗೆ ಅಂತ ನಾನು ಓಡ್ ಬಂದ್ರೆ ನೀನ್ ಹಿಂಗೆ ಹೇಳ್ತಿದ್ಯಾ? ಸರಿ ಕಣ, ಆಯ್ತು ಬಿಡ ಗಿರೀಶ, ಆಯ್ತು ಬಿಡಪ್ಪ ಅದತ್ತಾಗಿ ನಾನೇನ್ ಮಾಡಕ್ಕಾಗುತ್ತೆ. ನೀನು ಸಿಕ್ಕಿದ ಚಾನ್ಸ್ನೆಲ್ಲ ಕಳ್ಕೊಂಡ್ಬಿಟ್ರೆ ನಾವೇನು ಮಾಡಕ್ಕಾಗಲ್ಲಪ್ಪ. ಆಮೇಲೆ ಈಗ ನಿಮ್ಮ ಅಮ್ಮಂಗೆ ಹೋಗಿ ಹೇಳ್ತೀನಿ, ನಿಮ್ಮಮ್ಮ ನೋಡಿದ್ರೆ
ಬರಲ್ಲ ಅಂತ ಹೇಳ್ದೆ ಅಂತ ಹೇಳಿದ್ರೆ ನಿಮ್ಮ ಅಮ್ಮಂಗೆ ತಿರ್ಗಾ ಇನ್ನೂ ಕೋಪ ಬರುತ್ತೆ ನಿನ್ ಮೇಲೆ. ಇನ್ ಯಾವತ್ತೂ ಜೀವಮಾನದಲ್ಲೂ ಕರ್ಕೊಳಲ್ಲ ನಿನ್ಗೆ. ವಾ, ಆಮೇಲೆ ನೀನ್ ಎಷ್ಟು ಒದ್ದಾಡಿದ್ರು ಕರ್ಕೊಳಲ್ಲ. ಯೋಚನೆ ಮಾಡು, ಎಷ್ಟೊಂದೆಲ್ಲ ಕಷ್ಟ ಪಡ್ಬೇಕು ಅಂತ. ನಿಮ್ಮ ಅಪ್ಪ ಅಮ್ಮಂಗ್ ಬಿಟ್ಟಿದ್ರೆ ಬಹಳ ಕಷ್ಟ ಅನ್ಭವಿಸ್ಬೇಕಾಗುತ್ತೆ. ಯೋಚನೆ ಮಾಡು ಮಾಡು. ಸಿಕ್ಕಿದ ಚಾನ್ಸ್ನ ಬಿಡ್ಕೊಬೇಡ. ಆಮೇಲೆ ಕುತ್ಕೊಂಡ್ಬಿಟ್ಟು ಅಳ್ತಾ ಕುತ್ಕೊಂಡ್ರು ಏನೋ ಪ್ರಯೋಜನ ಇಲ್ಲ ಗಿರೀಶ. ದಿಲೀಪ, ನನ್ನ ಮಾತು ಕೇಳು. ಲೇ ಲೇ ಶಶಿ, ಈ ಅಕ್ಕ ಏನು ಈ ಗಿರ್ಜಕ್ಕ ಏನೇನೋ ಹೇಳ್ಬಿಟ್ಟು ಎದುರಿಸ್ತೈತೆ. ಹ್ಞೂ ಕಣೆ ಶಶಿ, ನಮ್ಮಮ್ಮ ಹೇಳ್ ಕಳ್ಸೈತೆ ಏನೋ ಸಿಕ್ಕಿದ ಚಾನ್ಸ್ನ ಬಿಟ್ಕೊಂಡ್ಬಿಟ್ರೆ ಮತ್ತೆ ಭಾಳ ಅನ್ಭವಿಸ್ಬೇಕು ಕಣೆ. ನಂಗಂತೂ 2-3 ದಿವಸದಿಂದ ನಮ್ಮ ಮನೆಗೆ ಹೋಗ್ದಲ್ಲೇ ಇದ್ದಿದ್ದಕ್ಕೆ ಹೆಂಗಾಗ್ತೈತೆ ಗೊತ್ತಾ? ಎಷ್ಟು ನೆಮ್ಮದಿಯಾಗಿದ್ದೆ ನಾನು. ಏನೇ ಮಾಡೋದು ಶಶಿ ಇವಾಗ? ಶಶಿ ತಡಿ, ಅಮ್ಮಂಗೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ ಮೊದಲು. ಹ್ಞೂ ಗಿರ್ಜಕ್ಕ, ಆಯಿತು, ನಮ್ಮ ಮನೆಗೆ ಬರ್ತೀವಿ, ನಾವೇನು ಬರಲ್ಲ ಅಂತ ಏನು ಹೇಳ್ತಿಲ್ಲ. ಆದರೆ ಈಗ ನಮ್ಮ ಅಮ್ಮನೇ ನನಗೆ ಕರೆದೈತಂತ ಏನು ಗ್ಯಾರಂಟಿ ಹೇಳೋಣ? ಅಲ್ಲ, ಈಗ ನಾನು ನಿನ್ನ ಮಾತು ಕೇಳ್ಕೊಂಬಿಟ್ಟು ನಿಮ್ಮ ಮನೆ ನಮ್ಮನೆ ತಬ್ಬ ಬಂದ್ಬಿಡ್ತೀನಿ ಅಂತ ನಿನ್ನ ಜೊತೆ. ಆಮೇಲಿಂದ ನಮ್ಮ ಅಪ್ಪ ಅಮ್ಮ ತಿರ್ಗಾ ಮೊನ್ನೆ ಹೆಂಗೆ ಬೈದು ಕಳಿಸಿರಲ್ಲ ಮನೆಯಿಂದ, ನಡಿಯಾ ಆಚೆ ಕಡೆ ನೀನು ನಮ್ಮ ಮನೆಗೆ ಬಂದು ಕಾಲಿಡ್ಬೇಡ ಅಂತ. ನಮ್ಮಪ್ಪ ಹೆಂಗೆ ಅರ್ಜಿಸ್ತು ಗೊತ್ತಾ? ನಮ್ಮಪ್ಪ ಹೆಂಗೆ ಕೋಪ ಮಾಡ್ಕೊಂಡಿತ್ತು ಗೊತ್ತಾ? ನಮ್ಮ ಅಮ್ಮನೂ ನಮ್ಮಪ್ಪ ಅವರು ಕೋಪ ಮಾಡ್ಕೊಂಡಿದ್ದು ನೋಡೇನೆ ನನಗೆ ಇನ್ನೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅವ್ರ ಮುಂದೆ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ ನನಗೆ, ಅಷ್ಟೊಂದು ಭಯ ಆಗ್ತೈತೆ. ಅಂಥದ್ರಲ್ಲಿ ಅಷ್ಟೊಂದು ಕೋಪ ಮಾಡ್ಕೊಂಡಿರೋರು ಇವಾಗ ನಮ್ಮಮ್ಮ ಬರೇಳ್ತು ಅಂದರೆ ನನಗೆ ಹೆಂಗೆ ನೆಂಬನ? ಮತ್ತು ಎತ್ಲಾಗೂ ಇಲ್ದಂಗೆ ನಾನು ತಿರ್ಗಾ ಬೀದಿಗೆ ಬಂದ್ಬಿಡ್ಬೇಕಾಗುತ್ತೆ ಮತ್ತೆ. ಗಿರ್ಜಕ್ಕ, ನೀನು ಕರೆಕ್ಟಾಗಿ ಹೇಳು, ನಿಜಾನ ಸುಳ್ಳ ಅಂತ. ಈ ಹುಡುಗನಿಂದ ಒಳ್ಳೆ ಕಥೆ ಆಗುತ್ತಲ್ಲಪ್ಪ. ಹೆಂಗ್ ಹೇಳೋದು ನಿನ್ಗೆ? ಯಾವ ರೀತಿನೇ ಹೇಳೋದು? ಹೆಂಗ ಒಪ್ಸೋದು? ಲೇ ಲೇ ದಿಲೀಪ, ನಿಜ ಕಣ. ನಾನು ಯಾಕ ಸುಳ್ಳು ಹೇಳಕ್ ಹೋಗೋಣ? ನನಗೆ ಏನೋ ಸಿಗುತ್ತೆ ನಿನಗೆ ಸುಳ್ಳು ಹೇಳಿ? ಅಲ್ಲ ಕಣ, ಸುಳ್ಳು ಹೇಳ್ಬಿಟ್ಟು ನಿನ್ಗೆ ಇಲ್ಲೂ ಮನೆ ಇಲ್ದಂಗೆ ಅಲ್ಲೂ ಮನೆ ಇಲ್ದಂಗೆ ಮಾಡಿಸೋ ಅಂತದ್ದು ಏನು ಬುದ್ಧಿ ಇಲ್ಲ ಕಣ ನನಗೆ. ನಿನ್ಗೆ ಯಾಕಪ್ಪ? ಈಗ ಈಗ ಒಂದ್ ಕೆಲಸ ಮಾಡೋಣ, ನಾನೇ ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಕೊಡ್ಲಾ? ಮಾತಾಡ್ತೀಯ ನಿಮ್ಮ ಅಮ್ಮಂತವ? ಹ್ಞೂ ಮಾಡಿಕೊಡು ಫೋನು. ನಾನು ಇದೇ ಹೇಳೋಣಂತಿದ್ದೆ. ಫೋನ್ ಮಾಡಿಕೊಡು ಮೊದಲು, ನಮ್ಮ ಅಮ್ಮನ ತವ ಮಾತಾಡ್ತೀನಂತ. ಇದೇ ವಿಚಾರನ ಹೇಳೋಣ ಅಂದ್ಕೊಂಡೆ. ಹಂಗ ನೀನೇ ಹೇಳ್ತಿದ್ಯಾ? ಫೋನ್ ಮಾಡಿಕೊಡಕ್ಕ. ಹಂಗಾರೆ ಗ್ಯಾರಂಟಿ ನಮ್ಮಮ್ಮ ಹೇಳತ್ತೆ ಅಂತಾನೆ. ಆಯಿತು, ನೀನೇ ಫೋನ್ ಮಾಡಿಕೊಡ್ತೀನಿ ಅಂದರೆ ಮಾಡಿಕೊಡು ಮೊದಲು. ಅಕ್ಕೋ ಗಿರ್ಜಕ್ಕ, ಈಗಳಕ್ಕ, ಗ್ಯಾರಂಟಿ ತಾನೇ ನೀನು ಹೇಳ್ತಿರೋದು? 100% ಸತ್ಯ ತಾನೇ? ನಮ್ಮ ಅಮ್ಮನೇ ತಾನೇ ಕರೆದಿರೋದು? ಹ್ಞೂ ಕಡ್ಲ ಪಾಪ. ಲೇ ದಿಲೀಪ, ನಿನ್ಗೆ ಯಾಕ ಸುಳ್ಳು ಹೇಳಿ ನಾನು? ನಿನ್ಗೆ ಹೆಂಗ ಒಪ್ಸನ? ಈಗಳದಲ್ಲಿ ಗೌರಜ್ಜಿ ಅವರೆಲ್ಲ ಬರೋದಕ್ಕಿಂತ ಮುಂಚೆ ಬೇಗನೆ ಬಂದ್ಬಿಡ, ಬಾರ್ಲ ಹೋಗ್ಬಿಡೋಣ. ಇಲ್ಲ 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 ಇಲ್ಲ, ಮೊದಲು ಫೋನ್ ಮಾಡಿಕೊಡು ನೀನು. ನಮ್ಮ ಅಮ್ಮನ ತವ ನಾನು ಗ್ಯಾರಂಟಿ ಮಾಡ್ಕೊಳ್ತೀನಿ. ಕರ್ದೈತಮ್ಮನ ತವ ಕರ್ದಿಲ್ಲ ಅಂತ. ನೀನು ಅರ್ಜೆಂಟು ಅದು ಇದು ಮಾಡಿದ್ರೆ ನಾನಂತೂ ಬರಲ್ಲ ಮತ್ತೆ. ಏನ್ ಮಾಡೋಣ ಇವಾಗ? ಈ ಗಿರ್ಜಿ ಹೋಗ್ತೀನಿ, ಹೋಗಿ ಹುಡುಗರಿಗೆಲ್ಲ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದವಳು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಹೆಂಗ ಸದ್ಯ ಏನಾದ್ರೂ ಒಂದ್ ಮಾಡ್ಬಿಟ್ಟು ಅತ್ಲಾಗಿ ಈ ಗಿರ್ಜಿ ನಮ್ ಮಗ ಸೊಸೆಗೆ ಕರ್ಕೊಂಡ್ ಬಂದ್ಬಿಟ್ರೆ ಸಾಕು ಅತ್ಲಾಗಿ. ನನಗಂತೂ ಯೋಚನೆ ಆಗ್ಬಿಟ್ಟೈತೆ ಅತ್ಲಾಗಿ. ಅಕ್ಕ ಪಕ್ಕದ ಮನೆಯವರು ಒಂದ್ ನೀರಿಡೀಕ್ ಹೋಗ್ಲಿ, ಒಂದ್ ತೋಟದ ಹತ್ರ ಹೋಗ್ಲಿ, ಒಂದ್ ಹೊಲದ ತಾವಲ್ ಹೋಗ್ಲಿ, ಒಂದ್ ಸಂತೆಗೆ ಹೋಗ್ಲಿ, ಎಲ್ಲಾರು ಅವ್ರ ಮಗ ಸೊಸೆ ಎಲ್ಲಾರು ಹೋಗಿರೋದು ನೋಡ್ತಿರೋದೆಲ್ಲ ನೋಡಿದ್ರೆ ಏನೋ ಒಂಥರ ಹೊಟ್ಟೆ ಉರಿಯಂಗ ಆಗ್ತುತ್ತೆ. ಒಂದ್ ಹಬ್ಬ ಆಗ್ಲಿ, ಒಂದ್ ಜಾತ್ರೆ ಮಾಡೋದಾಗ್ಲಿ, ಮನೇಲಿ ಎಲ್ಲಾರು ಇದ್ರೇನೆ ಚಂದ. ಯಾರು ಇಲ್ಲ ಅಂದ್ರೆ ಒಂಥರ ಆಗ್ತಿರುತ್ತೆ. ಎಲ್ಲಾರು ಹಂಗಸ್ ಬೇರೆ ಮಾತಾಡ್ತಾರೆ ಅಕ್ಕಪಕ್ಕ ಎಲ್ಲಾರು. ನನ್ನ ಮಗ ಹಂಗೆ, ನನ್ ಸೊಸೆ ಎಷ್ಟು ಚೆನ್ನಾಗಿದ್ದಾರೆ, ನಮ್ಮ ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಎಷ್ಟು ಮುದ್ದಾಗಿದ್ದಾರೆ, ನನ್ ಸೊಸೆ ಅಂದ್ರೆ ನನಗ್ ಬಹಳ ಇಷ್ಟ ಅಂತೆಲ್ಲ ಹೇಳ್ತಿದ್ರೆ ನನ್ಗೆ ಹೊಟ್ಟೆ ಉರಿಯಂಗ ಆಗುತ್ತೆ. ಏನಾದ್ರೂ ಆಗ್ಲಿ ಇವಾಗ. ನನ್ ಮಗ ಸೊಸೆ ನಮ್ ಮನೆಗ್ ಬಂದ್ಬಿಟ್ರೆ ಸಾಕು ಅತ್ಲಾಗಿ. ಹೆಂಗಾದ್ರೂ ಮಾಡ್ಬಿಟ್ಟು ಉಪಾಯ ಮಾಡ್ಬಿಟ್ಟು ಮನೇಲಿ ಉಳಿಸ್ಕೊಂಡ್ಬಿಡ್ತೀನಿ ಅತ್ಲಾಗಿ. ನಾನು ಯಾಕಾದ್ರೂ ಬೈದ್ನೋ ಏನೋ ಅತ್ಲಾಗಿ. ನಾನು ಸುಮ್ಕಾಗಿದ್ರೆ ನಮ್ಮ ಗಂಡನೂ ಸುಮ್ನಾಗವನು ಅತ್ಲಾಗಿ. ನಾನು ನೋಡ್ಬಿಟ್ಟು ಅವರು ಬೈದ್ಬಿಟ್ರು, ಅವ್ನು ಎದ್ರಕೊಂಡು ಹೋಗೇ ಬಿಟ್ರು ಅತ್ಲಾಗಿ. ಪಾಪ ಗಿರ್ಜಿ ಏನಾದ್ರೂ ಮಾಡ್ಬಿಟ್ಟು ಕರ್ಕೊಂಡ್ ಬಂದ್ಬಿಡ್ಬೇಕಲ್ಲ. ದೇವ್ರ ದಯದಿಂದ ಸದ್ಯ ಬಂದ್ಬಿಟ್ರೆ ಸಾಕು ನಮ್ಮ ಮನೆಗೆ. ಅಲ್ಲ, ಗಿರ್ಜಿನೇ ಫೋನ್ ಮಾಡ್ತಿದ್ದಾಳೆ. ಹಲೋ ಹಲೋ, ಹೇಳು ಹೇಳು ಗಿರ್ಜಿ. ಯಾಕೆ ಯಾಕೆ ಫೋನ್ ಮಾಡಿಬಿಟ್ಟೆ? ಯಾಕೆ ಏನಾಯ್ತು? ಏನಂದ ನಮ್ಮ ಮಗ ದಿಲೀಪ? ಬರಲ್ಲ ಅಂತ ಹೇಳಿ ನನಗೆ ಗಿರ್ಜಿ. ಏನಾಯ್ತು ಹೇಳೆ? ಏನು ನಂತ ಮಾತಾಡ್ಬೇಕಂತ? ಅದ್ಯಾಕೆ? ಹೌದಾ? ಅಯ್ಯೋ ದಡ್ಡ ಅನ್ನು, ನಾನು ಯಾಕೆ ಕರ್ಕೊಳ್ಳಲ್ಲ? ಏನೋ ಒಂದ್ ಸ್ವಲ್ಪ ಕೋಪ ಇತ್ತು ನನ್ನ ಮಗನ ಮೇಲೆ. ನನಗೆ ಹೇಳ್ದಂಗೆ ಮದ್ವೆ ಹೋಗ್ಬಿಟ್ನಲ್ಲ, ಮದ್ವೆ ಆಗಿ ಬಂದ್ಬಿಟ್ನಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಅಯ್ಯೋ, ಯಾರು ಮಾಡ್ದಲೇ ಇರೋ ತಪ್ಪು ನನ್ನ ಮಗ ಏನ್ ಮಾಡಿಲ್ ಕಣಿ ಹೇಳು. ಹೆಂಗ ನನ್ನ ಮಗ ಸೊಸೆ ನನ್ನ ಮುಂದೆ ಕಣ್ ಮುಂದೆ ಖುಷಿಯಾಗಿದ್ರೆ ಸಾಕು. ಕೊಡಿಲಿ, ನಾನೇ ಮಾತಾಡ್ತೀನಿ. ಹಲೋ ಪಾಪ, ನಾನ್ ಕಣಪ್ಪ ನಿಮ್ಮ ಅಮ್ಮ. ಬಂದ್ಬಿಡಪ್ಪ, ನಿಂದ ಅಮ್ಮಯ್ಯ ಅಂತೀನಿ, ಬಂದ್ಬಿಡು. ನನಗಿರೋದಕ್ಕೆ ಆಗ್ತಿಲ್ ಕಣು.
ಬಾರ ಪಾಪ ಬಂದ್ಬಿಡಪ್ಪ. ಇಲ್ಲ ಕಣ ಬಾರಪ್ಪ, ಅಪ್ಪ ಏನು ಬೈಯಲ್ಲ, ನಾನು ಬೈಯಲ್ಲ ಕಣ, ಬಾರೋ. ಹ್ಞೂ ಯಾರಿಗೂ ಏನು ಬೈಯಲ್ಲ ಕಣ ನಾನು. ನೀವು ಇಬ್ರು ಮನೇಲಿ ಬಂದ್ಬಿಟ್ಟು ಚೆನ್ನಾಗಿದೆ ಬಿಡ್ರಿ ಸಾಕು, ಸರಿನಾ? ನೀನ್ ಎದಕ್ಕಲ್ಲೇ ಬೇಡ, ನಾವ್ ಏನು ಅನ್ನಲ್ಲ. ಅಪ್ಪ ಎಲ್ಲ ಹೋಗೈತೆ, ಬಾ ನಾನು ಹೇಳ್ತೀನಿ, ಮಾತಾಡ್ತೀನಿ. ಅಲ್ಲ ಹೇಳಿದೀನಿ, ಕರ್ಕ ಇನ್ನೇನಕ್ಕೆ ನನ್ನ ಮಕ್ಳೇ ಅಲ್ವಾ ಅಂತ ಹೇಳಿದಾರೆ, ಅದಕ್ಕೋಸ್ಕರನೇ. ಕಣ ಬಾರ ಪಾಪ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಾನು ಇಲ್ವೇನ್ ಮಗ? ಬೇಗ ಬಂದ್ಬಿಡ್ರಿ, ಬೇಗ ಬಂದ್ಬಿಡ್ರಿ, ಜಾಸ್ತಿ ಹೊತ್ತು ಮಾಡ್ಬೇಡ್ರಿ, ನಾನು ಕಾಯ್ತಿರ್ತೀನಿ ನಿಮ್ಗೋಸ್ಕರನೇ ಅಂತಾನೆ, ಸರಿನಾ? ಸರಿ ಆಯ್ತು, ಬರ್ರಿ ಬೇಗ. ಹೆಂಗ ನನ್ನ ಮಗ ಬರೋದಕ್ಕೆ ಹೆಂಗ ಒಪ್ಕೊಂಡ್ಬಿಟ್ಟ, ನನ್ನ ಮಗ ಸೊಸೆ ಇಬ್ರಾಳು ಬರ್ತಿದ್ದಾರೆ ಇನ್ಮೇಲಿಂದ ಇರೋದು. ಅಬ್ಬಬ್ಬಬ್ಬ, ಆ ನೇತ್ರಿಗೂತ್ರಿ, ಆ ಲಕ್ಷ್ಮಿ ಎಲ್ಲಾರು ನನಗೆ ಆಡ್ಕೊಳ್ಳೋದು. ನನ್ನ ಮಗ ಸೊಸೆ ಹಿಂಗ್ ನೋಡ್ಕೊಳ್ತಾರೆ, ನಮ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ನಾವ್ ಹೇಳ್ದಂಗೆಲ್ಲ ಮಾತು ಕೇಳ್ತಾರೆ ಅಂತ. ನಮ್ಮ ಮನೇಲೂ ನನ್ನ ಮಗ ಸೊಸೆ ಬರ್ತಿದ್ದಾರೆ ಇವತ್ತು. ನೋಡ್ಲಿ, ಬರ್ಲಿ ಬರ್ಲಿ, ಇನ್ನು ಮುಂದಿರೋದು. ಮದುವೆ ಮಾಡಕ್ ಆಗಿಲ್ಲ ಅನ್ಕೊಂಡಿರ್ಬೇಕು ಇವ್ರೆಲ್ಲಾರು. ನಾನು ಊರ್ ಸಾವುಕಾರನ ಹೆಣ್ತಿ ನಾನು. ಇಡೀ ಊರಿಗೆ ಏನೇನೆ ನಾವೇ ಶ್ರೀಮಂತರು ಹಂಗಂತ ನನ್ನ ಮಗಂಗೆ ಈಗ ಸುಮ್ಮನೆ ಬಿಟ್ಬಿಡ್ತೀನ. ಏನೋ ಕೋಪಕ್ಕೆ ಒಂದ್ ಸ್ವಲ್ಪ ಬೈದ್ಬಿಟ್ಟೆ, ಬೇಜಾರ್ ಮಾಡ್ಕೊಂಡು ಹೋದ್ರು. ತಿರ್ಗಾ ಕರ್ಕೊಂಡ್ ಬಂದ್ಬಿಟ್ಟು ರಿಸೆಪ್ಷನ್ ಎಲ್ಲ ಇಟ್ಟು ಬೀಗ್ರ ಊಟ ಮಾಡಿಸ್ಲಿಲ್ಲ ಅಂದ್ರೆ ನೋಡ್ಲಿ, ಊರವರೆಲ್ಲ ಕರೆದು ನಮ್ಮ ನೆಂಟ್ರಿಸ್ಟರ್ಗೆಲ್ಲ ಕರೆದ್ಬಿಟ್ಟು ಗ್ರ್ಯಾಂಡ್ ಆಗಿ ಮಾಡ್ತೀವಿ, ಗ್ರ್ಯಾಂಡ್ ಆಗಿ. ಬಂದ್ಬಿಟ್ರ ನಮ್ಮ ಹುಡುಗರು ಇಷ್ಟು ಬಿರಿನೆ? ಇಲ್ಲ ಇಲ್ಲ ಇಲ್ಲ, ಅವರಲ್ಲ, ಬೇರೆ ಯಾರೋ ಬರ್ತಿದಾರೆ. ಇಷ್ಟು ಬಿರಿನೆ ಅದೇಂಗ್ ಬಂದ್ಬಿಡ್ತಾರೆ? ಪಾಪ ನಮ್ ಗಿರ್ಜಿ ಹೋಗಿದ್ದಕ್ಕೂ ಒಳ್ಳೆ ಕೆಲಸನೇ ಮಾಡಿದ್ಲು, ಹೆಂಗ ಕೆಲಸ ಮುಗಿಸ್ಕೊಂಡ್ ಬರ್ತಿದಾಳೆ. ಬರ್ಲಿ ಬರ್ಲಿ, ಗಿರ್ಜಿಯಿಂದಾನೆ ಎಲ್ಲಾ ಎಲ್ಪ್ ತಗೋಬೇಕು. ಇಷ್ಟೇ ಅಲ್ಲ, ಮುಂದೈತೆ ಆ ಗೌರಜ್ಜಿ ಮನೆಯವ್ರಿಗೆ ಎಲ್ಲಾರ್ಗು ಐತೆ. ನಮ್ ನೆಮ್ಮದಿ ಕೆಡಿಸಿದಾರೆ, ನಮ್ಗೆ ನಿದ್ದೆ ಇಲ್ದಂಗ್ ಮಾಡಿದಾರೆ ಅವರು. ನಮ್ಮ ಆಸ್ತಿಲೆಲ್ಲ ಭಾಗ ಮಾಡಿಸಿದಾರೆ, ನಮ್ಮ ಆಸ್ತಿಲೆಲ್ಲ ಹೊಲ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಬಿಡ್ತೀನಿ ಅಂದ್ಕೊಂಡಿದಾರ ಅವರು. ಗಿರ್ಜಿಗೆನೆ ಇಟ್ಕೊಂಡ್ಬಿಟ್ಟು ಒಂದೊಂದಾಗಿ ಅವ್ರ ಮನೇಲಿ ಜಗಳ ಹಾಕ್ತೀನಿ, ಮಾಡ್ತೀನಿ ಒಂದೊಂದಾಗಿನೇ. ಇನ್ನು ಮುಂದೆ ಇರೋದು ಅವರಿಗೆ. ಇಷ್ಟ ದಿವಸ ಏನ ಅವರು ಅಂದಿದ್ದೆಲ್ಲ ಮಾಡಿದ್ದೆಲ್ಲ ಅದನ್ನು ಸಹಿಸ್ಕೊಂಡು ನಾವು ಹೋಗಿದ್ದೀವಿ. ಇನ್ಮೇಲಿಂದ ಇರೋದು ನಮ್ಗೆ ಎದುರು ಹಾಕೊಂಡ್ಬಿಟ್ರೆ ಏನೇನ್ ಕಷ್ಟಗಳು ಅನುಭವಿಸ್ಬೇಕಂತ ಗೊತ್ತಾಗ್ಬೇಕು. ಗಿರ್ಜಕ್ಕ, ತುಂಬಾ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಕಣ್ ಗಿರ್ಜಕ್ಕಯ್ಯ. ಹೆಂಗ ನಮ್ಮ ಅಮ್ಮನಂತವ ಮಾತಾಡ್ತು. ನಮ್ಮಮ್ಮ ಖುಷಿ ಆಗೈತೆ. ನಮಗೆ ನಾವು ಬಂದ್ಬಿಟ್ರೆ ಸಾಕಂತ ಹೇಳ್ತೈತೆ ನಮ್ಮಮ್ಮ. ಯಪ್ಪ, ನನ್ಗಂತೂ ಯೋಚನೆ ಆಗ್ಬಿಡ್ತಿತ್ತು ಕಣ್ ಗಿರ್ಜಕ್ಕಯ್ಯೋ. ಎಲ್ಲೋಗ್ಲಿ, ಏನ್ ಮಾಡ್ಲಿ, ಏನ್ ಕೆಲ್ಸಕ್ಕೆ ಹೋಗ್ಲಿ ಇವಾಗ. ಯಪ್ಪ, ಒಂದೊಂದೆರಡೆರಡು ಚಿಂತೆ ಅಲ್ಲ. ಹೆಂಗ ನಮ್ಮಲ್ಲಿ ಆರಾಮಾಗಿ ನಮ್ಮಪ್ಪ ಎಲ್ಲ ತೋಟದ್ದೆಲ್ಲ ಕೆಲಸಗಳು ಮಾಡ್ಕೊಂಡು ಎಲ್ಲ ಮೇಂಟೈನ್ ಮಾಡ್ಕೊಂಡು ಕುರಿ ಫಾರಮ್ ಕೋಳಿ ಫಾರಮ್ ಎಲ್ಲ ನೋಡ್ಕೊಂಡು ಹೆಂಗ ನೆಮ್ಮದಿ ಆಗಿದ್ದೆ. ಖರ್ಚಿಗೆಲ್ಲ ಮಾಡ್ಕೊಂಡು ನಾನು ಇನ್ಮೇಲಿಂದ ಹೆಂಗಪ್ಪ ಮಾಡ್ಲಿ, ಏನ್ ಮಾಡೋಣ ಅಂತ ಬಹಳ ಯೋಚನೆ ಆಗ್ಬಿಟ್ಟಿತ್ತು ಕಣ್ ಗಿರ್ಜಕ್ಕಯ್ಯೋ. ಹೆಂಗ ನಮ್ಮ ಅಮ್ಮನೇ ಫೋನ್ ಮಾಡಿ ಕರಿದಂಗ್ ಮಾಡ್ಬಿಟ್ಟಲ್ಲ ಗಿರ್ಜಕ್ಕಯ್ಯ. ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಕಣ್ ಗಿರ್ಜಕ್ಕಯ್ಯ, ಎಲ್ಲ ನಿನ್ನಿಂದಾನೇ ಆಗಿದ್ದು. ಗಿರ್ಜಕ್ಕಯ್ಯ, ನಿನ್ಗೆ ನಮ್ಮ ಮನೇಲಿಗೆ ಹೋಗಾದ್ಮೇಲೆ ನೀನ್ ಏನ್ ಕೇಳ್ತೀಯೋ ಎಲ್ಲ ನಾನು ಕೊಡ್ತೀನಿ, ಸರಿನಾ? ನಮ್ಮ ಕೋಳಿ ಫಾರಮಿಗೆ ಬಂದ್ಬಾ, ದಿನಾಲೂ ಎರಡೆರಡು ಮೊಟ್ಟೆ ಕೊಡ್ತೀನಿ. ನಿಮ್ಮ ಮನೆಯವ್ರಿಗೆಲ್ಲರಿಗೂ ಆಗ ಮೊಟ್ಟೆಗಳು ಕೊಡ್ತಿರ್ತೀನಿ. ನಿನಗೆ ಏನೇನು ಬೇಕು ಎಲ್ಲ ಕೊಡ್ತೀನಿ ಬಾ ನಾನು. ತೋಟದಲ್ಲಿ ಬಂದ್ಬಿಟ್ಟು ದಿನಾಲೂ ಬೇಕಾದ್ರೆ ಕಾಯಿ ತಗೊಂಡೋಗು, ಕೊಬ್ಬರಿ ಬೇಕಾದ್ರೆ ಕೊಬ್ಬರಿ ತಗೊಂಡೋಗು, ಮಾವಿನಕಾಯಿ, ಮಾವಿನ ಹಣ್ಣು, ಸೀಬೆಕಾಯಿ ಎಲ್ಲ ಕಿತ್ಕೊಂಡು ಹೋಗಕ್ಕ. ನಿನಗೇನಿದ್ರು ನಾನು ಏನು ಹೇಳಲ್ಲ, ಸರಿನಾ? ನಿನಗೇನಿದ್ರು ಎಲ್ಲ ನಾನು ಮಾಡ್ತೀನಿ. ಅಯ್ಯೋ, ನನಗೂ ಬೇಕಾಗಿದ್ದೆ ಇದೆ ಅಲ್ಲಪ್ಪ. ಎರಡೆರಡು ಕಡೆಯಿಂದ ಕೊಡ್ತಾರಂತೆ, ಅವ್ರ ಅಮ್ಮನೂ ಕೊಡ್ತೀನಂತ ಹೇಳೈತೆ. ಇವಾಗ ನೋಡಿದ್ರೆ ಇವ್ನು ದಿಲೀಪನೂ ಕೊಡ್ತೀನಂತ ಹೇಳಿದಾನೆ. ನನಗಂತೂ ಖುಷಿಯೋ ಖುಷಿ. ಆಗಿದ್ದೆಲ್ಲ ಒಳ್ಳೇದೇ. ಹೆಂಗ ಗಿರ್ಜಿ ಎಂತ ಲಕ್ಕೆ ಇವತ್ತು ಎದ್ದಾಡ್ಕೆಲ್ಲ ಅದ್ ಯಾರು ಮಕ ಎದ್ದು ನೋಡಿದ್ನೋ ಏನೋ. ನನಗಂತೂ ಖುಷಿ ಅಂದ್ರೆ ಖುಷಿ ಇವತ್ತು. ಲಕ್ ಮೇಲ್ ಲಕ್ಕು. ಆ ಕಡೆ ನೋಡಿದ್ರೆ ಅಮ್ಮನೂ ಕೊಡ್ತೀನಂತ ಹೇಳ್ತಾನೆ, ಈ ಕಡೆ ನೋಡಿದ್ರೆ ಮಗನೂ ಕೊಡ್ತೀನಂತ ಹೇಳಿದಾನೆ. ನನಗಂತೂ ಫುಲ್ ಖುಷಿ. ಎಲ್ಲಾರು ಕೆಲಸ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ತಿರ್ಗಾಡ್ತಾರೆ. ನಾನು ಏನು ಕೆಲಸ ಮಾಡಲ್ಲ, ಏನಿಲ್ಲ, ಬರೀ ಇವನಿಗೆ ಬಂದು ಹೇಳಿದ್ದು ಅಷ್ಟೇನೆ. ಇಷ್ಟಕ್ಕೆ ನನಗೆ ಎಷ್ಟೆಲ್ಲಾ ಲಾಭ ಐತೆ. ಪಾಪ ದಿಲೀಪ ಕೊಡುವಂತೆ ಯಾವತ್ತು ನನ್ಗೆ ಮರಿಬೇಡ್ಕೊಂಡ್ರಪ್ಪ, ಗಂಡ ಹೆಂಡತಿ ಇಬ್ಬಳದನು. ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀರಾ. ನಾನು ನಿಮ್ಮ ಅಮ್ಮಗೆ ಎಷ್ಟು ಒಪ್ಸಿದೀನಿ ಗೊತ್ತಾ ನೆನ್ನೆಯಿಂದ. ಅಲ್ಲ ಕಣಕ, ಪಾಪ ನಮ್ಗೆ ದಿಲೀಪ ಬಾಳ ಕಷ್ಟಪಟ್ಟಿದ್ದಾನ ಕಣಕ. ಮೊದ್ಲಿಂದಾನು ನಿಮ್ಗ್ ಗೊತ್ತಿಲ್ಲ, ಬಾಳ ಒಳ್ಳೆವ್ ಕಣಕ. ಅವನಿಗೆ ಎಲ್ಲೂ ಕಳ್ಸ್ಬೇಡ್ರಿ ಕಣ್ರಕ. ಪಾಪ ಎಲ್ಲಿ ಹೋಗ್ತಾರೆ ಗಂಡ ಹೆಂಡತಿ ಇದ್ದಾಳನು. ಪ್ಲೀಸ್ ಕಣ್ರಕ, ಮನೆ ಕರ್ಕೊಳ್ರಕ ಅಂತ ಎಷ್ಟು ಹಿಂಸೆ ಮಾಡಿದೀನಂತ ನನಗ್ ಮಾತ್ರ ಗೊತ್ತು ಕಣೋ ದಿಲೀಪ. ಪಾಪ ನಿಮ್ಮಮ್ಮ ನಾನು ಎಷ್ಟು ಒಪ್ಸಿದೀನಿ ಗೊತ್ತಾ. ಆಮೇಕಿಂದ ನಿಮ್ಮಮ್ಮ ಏನೋ ದೊಡ್ಡ ಮನ್ಸ್ ಮಾಡ್ತು. ಫಸ್ಟ್ ಮನ್ಸೆ ಮಾಡ್ತಿರಲ್ಲ. ಇಲ್ಲ ಕಣಕ, ಬೇಡ ಸುಮ್ಕಿರು, ನನ್ ಗಂಡ ಬೈತಾರೆ,
ಸಾವುಕಾರರು ಬೈತಾರೆ ಸುಮ್ಕಿರು ಅಂತ ಎಲ್ಲ ಹೇಳೋರು. ಅಲ್ಲ ಕಣಕ, ನಿನ್ ಮಗ ಕಣಕ, ಎಲ್ಲೂ ಕಳಿಸ್ಬೇಡ. ನನ್ನ ಮಾತು ಕೇಳು. ಯಾವತ್ತಿದ್ರು ಮಗ ಸೊಸೆನೆ ನಿನಗ್ ಚೆನ್ನಾಗಿ ನೋಡ್ಕೊಳೋದು. ಮಗ ಸೊಸೆನೆ ಆಗ್ಬೇಕು ಕಣಕ ಅಂತ ಎಲ್ಲ ಕಾಯಿಲೆ ಬಿದ್ದಾದ್ಮೇಲೆ, ವಯಸ್ಸಾದ್ಮೇಲೆ ಯಾರು ನೋಡ್ಕೊಳ್ತಾರೆ ನಿನಗೆ? ಮಗ ಸೊಸೆ ಜೊತೆ ಚೆನ್ನಾಗಿರು. ಅಕ್ಕಪಕ್ಕದವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡಿ ಹಿಂಗೆಲ್ಲ ಹೇಳಿ ಒಪ್ಸಿ ನಾನು ನಾನು ನಿಮ್ಗೆ ಕರ್ಕೊಂಡು ಹೋಗ್ತಿರೋದು ಗೊತ್ತಾ? ಇಲ್ಲೇನಾದ್ರೂ ಗೌರಜ್ಜಿ ಆದವರು ಬೈತಾರಂತ ಬೈದಿಂದ ಬೇರೆ ಬಂದೆ. ಸದ್ಯ ನನ್ನ ಅದೃಷ್ಟಕ್ಕೆ ಯಾರು ಇರಲಿಲ್ಲ. ನನ್ಗಂತೂ ನಿನ್ನೆಯಿಂದ ನಿಮ್ಗೆ ಏನಾದ್ರೂ ಮಾಡ್ಬಿಟ್ಟು ನಿಮ್ಗೆ ಮನೆ ಕರ್ಕೊಂಡು ಹೋಗ್ಬೇಕಂತ ಎಷ್ಟು ಪ್ರಯತ್ನ ಪಟ್ಟಿದ್ದೀನಂತ ನನಗ್ ಮಾತ್ರ ಗೊತ್ತು ಕಣ್ರಪ್ಪು. ಹ್ಞೂ ಕಣ್ಗಿರ್ಜಕಯ್ಯ, ನಿನ್ನಿಂದ ಬಾಳ ಉಪಕಾರ ಆಯ್ತು ಕಣ್ಗಿರ್ಜಕಯ್ಯ. ಯಾವತ್ತು ನಿನ್ನ ಮಾಡಿದ್ದಂತಹ ಸಹಾಯಕ್ಕೆ ನಾವ್ ಯಾವತ್ತೂ ಮರಿಯಲ್ಲ ಕಣ್ಗಿರ್ಜಕಯ್ಯ. ಬರ್ರಿ ಹೋಗೋಣ. ಮೊದ್ಲು ನಾನ್ ಬಂದಿದ್ ಕೆಲ್ಸ ಹೆಂಗ ಮುಗೀತು. ಬಾ ಶಿಶಿ, ಬೇಗ ಹೋಗೋಣ ಬಾ. ಬೇಗ ಅಮ್ಮ ಅಪ್ಪ ಎಲ್ಲ ಕಾಯ್ತಿದಾರಂತೆ. ಬಾ ಹೋಗೋಣ ನಾವು. ನಡೀರಿ. ನಾನು ನಿಮ್ ಮನೆ ಒಳಗ್ ಬರ್ಬೇಕು, ನಿಮ್ ಮನೆ ಹತ್ರ ಇರ್ಬೇಕು, ನಿಮ್ ಅಪ್ಪ ಅಮ್ಮನ ಜೊತೆ ಇರ್ಬೇಕು, ಬಿಲ್ಡಿಂಗ್ ಮನೇಲಿ ಇರ್ಬೇಕಂತ ಎಷ್ಟು ದಿವಸದಿಂದ ಕನ್ಸ್ ಕಾಣ್ತಿದ್ದೆ ಗೊತ್ತೇನ್ರಿ? ಎಷ್ಟೋ ದಿವಸದ ಕನ್ಸು, ಎಷ್ಟೋ ವರ್ಷದ ಕನ್ಸು ಇವತ್ತು ಈಡೇರ್ತೈತೆ. ನಡೀರಿ ಬೇಗ ಹೋಗೋಣ.